ಈಗ ನಿಮ್ ಪ್ರಕಾರ ಈ 5 ಪಿಲ್ಲರ್‌ಗಳು ಸ್ಟ್ರಾಂಗ್ ಆಗಿದ್ರೆ, ಅಂದ್ರೆ ನೀವು ಸ್ಟ್ರಾಂಗ್ ಮಾಡಿದ್ರೆ ಅಸೋಸಿಯೇಷನ್ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತಾ? ಹೇಗೆ ರೈತ ಬಿತ್ತನೆ ಮಾಡಕ್ಕಿಂತ ಮೊದಲು ಹೊಲವನ್ನ ಸಿದ್ಧಗೊಳಿಸ್ತಾನೋ, ಅನುವುಗೊಳಿಸ್ತಾನೋ, ಅದೇ ರೀತಿ ನಾವು ಈ ಅಸೋಸಿಯೇಷನ್ ಪಿಲ್ಲರ್‌ಗಳನ್ನ ಬಲಗೊಳಿಸಕ್ಕಿಂತ ಮೊದಲು ಎಕ್ಸಿಸ್ಟಿಂಗ್ ಸಿಸ್ಟಮ್ ಅಲ್ಲಿ ಕೆಲವೊಂದು ಬದಲಾವಣೆ ತರಬೇಕಿದೆ. ಅದು ಬಹಳ ಮುಖ್ಯ. ಈ ಚೇಂಜಸ್ ಆಗದೆ ಹೊರತು ನಾನಲ್ಲ, ಇನ್ಯಾರೇ ಪ್ರೆಸಿಡೆಂಟ್ ಬಂದ್ರೂ ಬದಲಾವಣೆ ಸಾಧ್ಯ ಇಲ್ಲ. ದೊಂಡಿರಾಮ್ ಸರ್, ನಿಮ್ ಪ್ರಕಾರ ಈ ಎಕ್ಸಿಸ್ಟಿಂಗ್ ಸಿಸ್ಟಮ್ ಅಲ್ಲಿ ಯಾವ ಚೇಂಜಸ್ ಅವಶ್ಯಕತೆ ಇದೆ? ಎಕ್ಸಿಸ್ಟಿಂಗ್ ಸಿಸ್ಟಮ್ ಅಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಚೇಂಜ್ ಪ್ರಪೋಸ್ ಮಾಡ್ತಾ ಇದ್ದೀವಿ. ಅದು ಏನಂದ್ರೆ ಕ್ಲಾಸಿಫಿಕೇಶನ್ ಆಫ್ ಝೋನ್ಸ್, ರೀಜನ್ಸ್ ಅಂಡ್ ಡಿವಿಷನ್ಸ್. ಈಗ ಸದ್ಯದಲ್ಲಿ ಏನಿದೆ ಅಲ್ಲ ಪ್ರೆಸೆಂಟ್ ಸಿಸ್ಟಮ್, ಅದರಲ್ಲಿ ಭಾಳ ಕನ್ಫ್ಯೂಷನ್ ಮತ್ತು ಕ್ಲಾರಿಟಿ ಇಲ್ಲ ಮೆಂಬರ್ಗೆ, ಅವ್ನು ಯಾವ ರೀಜನ್ಗೆ, ಯಾವ ಡಿವಿಷನ್ಗೆ, ಯಾವ ಝೋನ್ಗೆ ಬಿಲಾಂಗ್ ಮಾಡ್ತಾನೆ ಅಂತ. ನಾವು ಪ್ರಪೋಸ್ ಮಾಡಿರೋ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ ಅದು ಒಂದು ಕ್ಲಾರಿಟಿ ಬರುತ್ತೆ. ನಾವೇನು ಹೇಳ್ತಾ ಇದ್ದೀವಿ, 6 ಝೋನ್ಸು, 12 ರೀಜನ್ಸು ಮತ್ತು 24 ಡಿವಿಷನ್ಸ್ ನಾವು ಪ್ರಪೋಸ್ ಮಾಡ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ಮೆಂಬರ್ಗೆ ಒಂದು ಕ್ಲಾರಿಟಿ ಬರುತ್ತೆ, ಯಾವ ರೀಜನ್ಗೆ ಅವ್ನು ಬಿಲಾಂಗ್ ಮಾಡ್ತಾನೆ, ಯಾವ ಡಿವಿಷನ್ಗೆ ಅವ್ನು ಬಿಲಾಂಗ್ ಮಾಡ್ತಾನೆ. ಇದರಿಂದ ಏನು ಅಡ್ವಾಂಟೇಜ್ ಅಂದರೆ ಮೆಂಬರ್ಗೆ ಒಂದು ಲೋಕಲ್ ಲೆವೆಲ್ ಲೀಡರ್ಸ್ ಡೆವಲಪ್ ಆಗ್ತಾರೆ, ಅವ್ರ ಎಂಗೇಜ್ಮೆಂಟ್ ಜಾಸ್ತಿ ಆಗುತ್ತೆ. ಅವ್ರದ್ದೇನು ಇಂಡಿವಿಜುವಲ್ ಅಲ್ಲಿ ಲೋಕಲ್ ಲೆವೆಲ್ ಪ್ರಾಬ್ಲಮ್ಸ್ ಇದೆ ಅದಕ್ಕೆ ಸಾಲ್ವ್ ಮಾಡೋಕ್ಕೆ ಅವ್ರಿಗೆ ಒಂದು ಟೀಮ್ ಸಿಗುತ್ತೆ. ಮತ್ತೇನು ಮಾಡ್ತೀವಿ, ಇದು ಎಲ್ಲ ಕಮಿಟೀಸ್ ನಾವೇನು ಪ್ರಪೋಸ್ ಮಾಡ್ತಾ ಇದ್ದೀವಿ, ಇದಕ್ಕೆ ಅಲ್ಲಿಂದ ಏನು ಜನರಲ್ ಬಾಡಿ ಇರುತ್ತೆ ಅವರೆಲ್ಲ ಎಲೆಕ್ಟ್ ಮಾಡಿ ಅವ್ರು ಅಲ್ಲಿಂದ ಲೋಕಲ್ ಲೀಡರ್ಸ್ ಡೆವಲಪ್ ಮಾಡ್ಬೋದು. ಇದರಿಂದ ಭಾಳಷ್ಟು ಅಡ್ವಾಂಟೇಜಸ್ ಇದೆ. ಇದರಿಂದ ನಮ್ಮ ಅಸೋಸಿಯೇಷನ್ಗೆ ಭಾಳ ಇನ್ವಾಲ್ವ್ಮೆಂಟ್ ಮತ್ತು ಎಲ್ಲರದ್ದು ಎಂಗೇಜ್ಮೆಂಟ್ ಸಿಗುತ್ತೆ.